ಹಾಯ್ ಫ್ರೆಂಡ್ಸ್, ನಮಸ್ತೆ. ವೆಲ್ಕಮ್ ಟು ರಾಧಾ ಕ್ರಿಶ್ ಕುಕ್ಕಿಂಗ್ ವ್ಲಾಗ್. ಇವತ್ತು ಮೊಟ್ಟೆ ರೈಸ್ ಬಾತ್ ಹೇಗೆ ಮಾಡೋದು ಅಂತ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀವಿ. ಇದಕ್ಕೆ ಬೇಕಾಗುವಂತಹ ಪದಾರ್ಥಗಳು: ಟೊಮೆಟೊ ಹಣ್ಣು, ಈರುಳ್ಳಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಕೊತ್ತಂಬರಿ ಮತ್ತು ಪುದೀನ ಎಲ್ಲ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಮತ್ತು ಪಲಾವ್ ಸಾಮಗ್ರಿಗಳು ಬೇಕಾಗುತ್ತೆ: ಪಲಾವ್ ಎಲೆ, ಕಸೂರಿ ಮೇಥಿ, ಚಕ್ಕೆ, ಲವಂಗ, ಏಲಕ್ಕಿ, ಇನ್ನೂ 2 ಐಟಮ್ ಹಾಕಿದ್ದೀನಿ. ಕಲ್ಲುವ ಮತ್ತು ಇನ್ನೊಂದು ಹೆಸರು ಅದು ಗೊತ್ತಿಲ್ಲ ನನಗೆ. ಇಷ್ಟು ಬೇಕಾಗುತ್ತೆ. ಮೊದಲು ಆಯಿಲ್ ಹಾಕ್ತಾಯಿದ್ದೀನಿ. ಆಯಿಲ್ ಸ್ವಲ್ಪ ಬಿಸಿ ಆದಾದಮೇಲೆ ಪಲಾವ್ ಎಲೆ ಹಾಕ್ತಾಯಿದ್ದೀನಿ. ಮತ್ತು ಪಲಾವ್ದು ಎಲ್ಲ ಥರ ಸಾಮಗ್ರಿಗಳು ಹಾಕ್ತಾಯಿದ್ದೀನಿ. ಲವಂಗ, ಚಕ್ಕೆ, ಏಲಕ್ಕಿ, ಪಲಾವ್ದು ಇಂಗ್ರೀಡಿಯೆಂಟ್ಸ್ ಏನಿದೆಯೋ ಎಲ್ಲ ಹಾಕ್ತಾಯಿದ್ದೀನಿ. ಆ ಕಸೂರಿ ಮೇಥಿ ಮತ್ತು ಕಲ್ಲುವ ಓಂಕಾಳು ಹಾಕಿದಾಗ ಫ್ಲೇವರ್ ಮಾತ್ರ ಸ್ಮೆಲ್ಲು ಸಖತ್ತಾಗಿರುತ್ತೆ. ಅದನ್ನು ಸ್ವಲ್ಪ ಫ್ರೈ ಮಾಡ್ತಾಯಿದ್ದೀನಿ ಎಣ್ಣೆಯಲ್ಲಿ. ಈಗ ಫ್ರೈ ಮಾಡಬೇಕಾದ್ರೆ ಫ್ಲೇವರು ಗಮ್ ಅಂತ ಇರುತ್ತೆ. ಸ್ವಲ್ಪ ಎಣ್ಣೆಯಲ್ಲಿ ಸ್ವಲ್ಪ ಹುರ್ಕೋಬೇಕಾಗುತ್ತೆ. ಅದಾದಮೇಲೆ ನಾನು ಈರುಳ್ಳಿ ಹಾಕ್ತಾಯಿದ್ದೀನಿ. ಈರುಳ್ಳಿ ಸ್ಲೇಸಾಗಿ ಕಟ್ ಮಾಡಿದ್ದೀನಿ, ಅಂದರೆ ಸಣ್ಣದಾಗಿ ಉದ್ದಕ್ಕೆ ಕಟ್ ಮಾಡಿದ್ದೀನಿ. ಮತ್ತು ಇದು ಫ್ರೈ ಆಗಬೇಕು. ಫ್ರೈ ಮಾಡ್ಕೊತಾ ಇದ್ದೀನಿ ನಾನು. 1 ಈರುಳ್ಳಿ ತೊಗೊಂಡಿದ್ದೀನಿ ನಾನು. ಇದು ಸ್ವಲ್ಪ ಎಣ್ಣೆಲೇ ಹುರ್ಕೋಬೇಕಾಗುತ್ತೆ. ಎಣ್ಣೆಲಿ ಸ್ವಲ್ಪ ಮೆತ್ತ ಥರ ಆಗ್ತಾ ಇರುತ್ತೆ. ಮತ್ತು ನಾನು ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಹಾಕ್ತಾಯಿದ್ದೀನಿ. ಶುಂಠಿ ಸ್ವಲ್ಪ ಮತ್ತು ಈರುಳ್ಳಿ 1 ಗೆಡ್ಡೆ ತೊಗೊಂಡಿದ್ದೀನಿ. ಇದನ್ನು ನಾನು ಕಲ್ಲಲ್ಲಿ ಜಜ್ಕೊಂಡಿದ್ದೀನಿ. ಕಲ್ಲಲ್ಲಿ ಜಜ್ಜೋದ್ರಿಂದ ಟೇಸ್ಟು ಸಖತ್ತಾಗಿರುತ್ತೆ. ಎರಡೂ ಫ್ರೈ ಮಾಡ್ಕೊತಾ ಇದ್ದೀನಿ. ಫ್ಲೇವರ್ ಮಾತ್ರ ಗಮ್ ಅಂತ ಸಖತ್ತಾಗಿರುತ್ತೆ. ಅದು ಚೆನ್ನಾಗಿ ಹಸಿ ಸ್ಮೆಲ್ ಹೋಗಬೇಕು, ಅಲ್ಲಿ ಗಂಟ ನಾನು ಫ್ರೈ ಮಾಡ್ಕೊತಾ ಇದ್ದೀನಿ. ಈರುಳ್ಳಿನೂ ಅಷ್ಟೇ ಹಸಿ ಸ್ಮೆಲ್ ಹೋಗಿ ಅದೊಂದು ಸ್ವಲ್ಪ ಬ್ರೌನ್ ಟೈಪ್ ಆಗುತ್ತೆ. ಜಾಸ್ತಿ ಬ್ರೌನ್ ಅಲ್ಲ, ಮೀಡಿಯಮ್ ಸ್ವಲ್ಪ ಬೆಂದ್ಬಿಟ್ಟು ಫ್ರೈ ಆಗುತ್ತೆ ಈರುಳ್ಳಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಅಷ್ಟೇ. ಚೆನ್ನಾಗಿ ಫ್ರೈ ಆದಷ್ಟು ಬಾತು ಚೆನ್ನಾಗಾಗುತ್ತೆ. ಎಣ್ಣೆಯಲ್ಲಿ ಈ ಥರ ಒಂದು ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಳ್ಳೋದಕ್ಕೆ ಬಿಡಿ. ನೋಡಿ, ಈಗ ಫ್ರೈ ಆಗಿದೆ. ನಾನು ಇದಕ್ಕೆ ಟೊಮೊಟೊ ಹಣ್ಣು ಹಾಕ್ತಾಯಿದ್ದೀನಿ. ಟೊಮೊಟೊ 3 ತೊಗೊಂಡಿದ್ದೀನಿ. ಸಣ್ಣ ಟೊಮೊಟೊ 3 ತೊಗೊಂಡಿದ್ದೀನಿ ನಾನು. 3 ಸಣ್ಣದಾಗಿ ಕಟ್ ಮಾಡಿ ಹಾಕ್ತಾಯಿದ್ದೀನಿ. ಮತ್ತು ಪುದೀನ ಮತ್ತು ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ ಕಟ್ ಮಾಡಿಕೊಂಡು. ಟೊಮೊಟೊ ಹಾಕಿದಾದ್ಮೇಲೆ ಒಂದೇ ಸರಿ ಹಾಕ್ತಾಯಿದ್ದೀನಿ. ಪುದೀನ ಕೊತ್ತಂಬರಿ ಫ್ಲೇವರು ಅಷ್ಟೇ ಸಖತ್ತು ಚೆನ್ನಾಗಿರುತ್ತೆ. ಪುದೀನ ಫ್ಲೇವರ್ ಅಂತೂ ಸಖತ್ತಾಗಿ ಬಾತಿಗೆ ಫ್ಲೇವರ್ ಕೊಡುತ್ತೆ. ಮತ್ತು ಎಲ್ಲ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನಾನು. ಅದು ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳೋದಕ್ಕೆ ಬಿಡ್ತಾಯಿದ್ದೀನಿ. ಅದು ಎಣ್ಣೆಲಿ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಬೇಕು.
ಮತ್ತು 1 ಸ್ಪೂನು ಉಪ್ಪು ಹಾಕ್ತಾಯಿದ್ದೀನಿ ನಾನು. ಏಕೆಂದರೆ ಟೊಮೊಟೊ ಹಣ್ಣಿಗೆ ಉಪ್ಪು ಹಾಕಿದ್ರೆ ಟೊಮೊಟೊ ಮೆತ್ತಗೆ ಚೆನ್ನಾಗಿ ಇದಾಗುತ್ತೆ, ಕರಗೋಗುತ್ತೆ. ಎಲ್ಲ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಅದೊಂದು ಸ್ವಲ್ಪ ಮಿಕ್ಸ್ ಮಾಡಿಕೊಂಡಾಗ ಟೊಮೊಟೊ ಎಲ್ಲ ಕರಗಿ ಸ್ವಲ್ಪ ನೀರು ಬಿಟ್ಕೊಳ್ಳುತ್ತೆ. ನೀರು ಬಿಟ್ಕೊಂಡು ಅದೆಲ್ಲ ನೀರೆಲ್ಲ ಹಿಂಬ್ರಬೇಕು. ನೀರೆಲ್ಲ ಹಿಂಬ್ರಾದಾದ್ಮೇಲೆ ಚಮಚದ ಸೌಟಲ್ಲೇ ನಾನು ಟೊಮೊಟೊನ ಸ್ಮ್ಯಾಶ್ ಮಾಡ್ಕೊಂಡಿದ್ದೀನಿ. ಅದು ಸ್ಮ್ಯಾಶ್ ಮಾಡಿಕೊಂಡ್ರೆ ಇನ್ನೂ ಸ್ವಲ್ಪ ಟೊಮೊಟೊ ಚೆನ್ನಾಗಾಗುತ್ತೆ, ಫ್ಲೇವರ್ ಚೆನ್ನಾಗಿ ಕೊಡುತ್ತೆ ಬಾತ್ಗೆ. ಎಣ್ಣೆಯಲ್ಲೇ ಸ್ಮ್ಯಾಶ್ ಮಾಡ್ಕೊತಾ ಇದ್ದೀನಿ. ಮತ್ತು ನೀರಿನ ಅಂಶ ಎಲ್ಲ ಹೋಗಿರುತ್ತೆ, ಆಯಿಲ್ ಮಾತ್ರ ಇರುತ್ತೆ. ಆಯಿಲಲ್ಲೇ ಹಾಕ್ಕೊತಾ ಇದ್ದೀನಿ. ಅದು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಟೊಮೊಟೊದು ಹಸಿ ಸ್ಮೆಲ್ಲೆಲ್ಲ ಹೋಗಿ ಎಣ್ಣೆ ಬಿಟ್ಕೋಬೇಕು. ಅದಾದಮೇಲೆ ನಾನು ಗರಂ ಮಸಾಲ ಹಾಕ್ತಾಯಿದ್ದೀನಿ. ಗರಂ ಮಸಾಲ ಸ್ವಲ್ಪ ಹಾಕ್ತಾಯಿದ್ದೀನಿ, ಅದು ಫ್ಲೇವರ್ ಚೆನ್ನಾಗಿ ಕೊಡುತ್ತೆ. ಸ್ವಲ್ಪ ಹಾಕ್ತಿದ್ದೀನಿ, ಅಂದರೆ 1 ಟೀ ಸ್ಪೂನಷ್ಟು ಹಾಕ್ತಾಯಿದ್ದೀನಿ ಅಷ್ಟೇ. ಮತ್ತು ನಾನು ಚಿಕನ್ ಮಸಾಲನೂ ಸಹ ಹಾಕ್ತಾಯಿದ್ದೀನಿ. ನಾನು ಈಸ್ಟರ್ನ್ ತೊಗೊಂಡಿದ್ದೀನಿ, ನಿಮ್ಗೆ ಯಾವ್ದು ಇಷ್ಟ ಆಗುತ್ತೋ ಅದು ತೊಗೋಬೋದು. ಚಿಕನ್ ಮಸಾಲನೂ ಸಹ ಹಾಕ್ತಾಯಿದ್ದೀನಿ. ಇದು ಚೆನ್ನಾಗಿ ಫ್ಲೇವರ್ ಕೊಡುತ್ತೆ ಬಾತ್ಗೆ. ಚಿಕನ್ ಮಸಾಲ ಹಾಕೋದ್ರಿಂದ ಟೇಸ್ಟು ಸಖತ್ತಾಗಿ ಬರುತ್ತೆ. ಅದು 1 ಸ್ಪೂನಷ್ಟು ಚಿಕನ್ ಮಸಾಲ ನಾನು ಹಾಕ್ತಾಯಿದ್ದೀನಿ. ಮತ್ತು ಧನಿಯಾ ಪುಡಿ ತೊಗೊಂಡಿದ್ದೀನಿ. ಇದು ಮನೆಯಲ್ಲೇ ಮಾಡಿರೋ ಅಂಥ ಧನಿಯಾ ಪುಡಿ, ನಾನು ಪ್ಯಾಕೆಟ್ ಬಳಸಿಲ್ಲ. ಮತ್ತು ಸಾಂಬಾರು ಪುಡಿ ಸ್ವಲ್ಪ ಬಳಸ್ತಾಯಿದ್ದೀನಿ, ಅರ್ಧ ಚಮಚದಷ್ಟು. ಇದು ಮನೇಲಿ ಮಾಡಿರೋ ಅಂಥ ಸಾಂಬಾರು ಪುಡಿ. ಮತ್ತು ಖಾರದ ಪುಡಿ 2 ಸ್ಪೂನ್ ಹಾಕ್ತಾಯಿದ್ದೀನಿ. ನಮ್ಮ ಮನೇಲಿ ಸ್ಪೈಸಿ ಜಾಸ್ತಿ ತಿಂತೀವಿ, ಸೊ ಹಾಗಾಗಿ ಖಾರದ ಪುಡಿ 2-3 ಸ್ಪೂನ್ ಹಾಕ್ತಾಯಿದ್ದೀನಿ ನಾನು. ನಿಮಗೆ ಖಾರ ರುಚಿಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ ನೀವು. ಮತ್ತು ಎಲ್ಲ ಫ್ರೈ ಮಾಡ್ಕೊತಾ ಇದ್ದೀನಿ ಎಣ್ಣೆಲೇ. ಸ್ವಲ್ಪ ಫ್ರೈ ಆಗೋದಕ್ಕೆ ಬಿಡಬೇಕು, ಆವಾಗ ಎಣ್ಣೆಯಲ್ಲಿ ಚೆನ್ನಾಗಿ ಅಬ್ಸರ್ವ್ ಆಗುತ್ತೆ ಅದು. ಎಣ್ಣೆಲಿ ಚೆನ್ನಾಗಿ ಮಸಾಲೆ ಎಲ್ಲ ಫ್ರೈ ಆದಷ್ಟು ಟೇಸ್ಟು ಸಖತ್ತಾಗಿ ಬರುತ್ತೆ. ಇದಕ್ಕೆ ನಾವು ರುಬ್ಕೊಂಡು ಹಾಕಬೇಕು ಅಂತ ಏನಿಲ್ಲ, ಜಸ್ಟ್ ಆಯಿಲಲ್ಲೇ ಎಲ್ಲ ಥರ ಫ್ರೈ ಆಗುತ್ತೆ, ಚೆನ್ನಾಗಿರುತ್ತೆ. ಅದು ಚೆನ್ನಾಗಿ ಸ್ವಲ್ಪ ಕುದಿಯಬೇಕು, ಅಂದರೆ ಎಣ್ಣೆಯಲ್ಲಿ ಮಸಾಲೆ ಎಲ್ಲ ಹಿಡಿಬೇಕು. ಎಣ್ಣೆಲಿ ಮಸಾಲದಲ್ಲಿ ಹಿಡಿದಷ್ಟು ಚೆನ್ನಾಗಿರುತ್ತೆ. ಮತ್ತು ನಾನು ಇಲ್ಲಿ 3.25 ಗ್ಲಾಸಷ್ಟು ನೀರು ಹಾಕ್ತಾಯಿದ್ದೀನಿ. 1.25 ಗ್ಲಾಸ್ ಅಕ್ಕಿಗೆ ನಾನು 3.25 ಗ್ಲಾಸಷ್ಟು ನೀರು ಹಾಕ್ತಾಯಿದ್ದೀನಿ. ನೀವು ಎಷ್ಟು 1 ಗ್ಲಾಸ್ ಅಕ್ಕಿ ತೊಗೊಂಡ್ರೆ 2 ಗ್ಲಾಸ್ ನೀರು ಹಾಕಿ. ನಾನಿಲ್ಲಿ 1.25 ಗ್ಲಾಸ್ ತೊಗೊಳ್ಳೋದ್ರಿಂದ ಇಷ್ಟ ಹಾಕ್ತಾಯಿದ್ದೀನಿ. ಮತ್ತು ಇದನ್ನು ಕುದಿಯೋದಕ್ಕೆ ಬಿಡಬೇಕಾಗುತ್ತೆ. ಮತ್ತು ಇದು ಕುದಿಬೇಕಾದ್ರೆ ನೋಡಿ ಈ ಥರ ಆಗುತ್ತೆ. ಇದು ಕುದಿಯೋಕ್ಕೆ ಸ್ಟಾರ್ಟ್ ಆದಾಗ ಉಪ್ಪು ಖಾರ ಕರೆಕ್ಟಾಗಿದ್ದರೆ ಚೆಕ್ ಮಾಡ್ಕೊಳ್ಳಿ ಒಂದು ಸರಿ. ಯಾಕಂದರೆ ಈಗ ನಾವು ಉಪ್ಪು ಖಾರ ಆ್ಯಡ್ ಮಾಡ್ಕೋಬೋದು. ಸಪ್ಪೆ ಆಗಿದ್ದರೆ ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ. ಸ್ವಲ್ಪ ಸಪ್ಪೆ ಆಗಿತ್ತು, ನಾನು ಉಪ್ಪು ಆ್ಯಡ್ ಮಾಡಿದ್ದೀನಿ, ಸ್ವಲ್ಪ ಖಾರದ ಪುಡಿ ಆ್ಯಡ್ ಮಾಡಿದ್ದೀನಿ. ಮತ್ತು ಅಕ್ಕಿ ಆಗ ಕುದಿಬೇಕಾದ್ರೆ ನಾನು ತೊಳೆದಿದ್ದೀನಿ. ಅಕ್ಕಿ ಕುದಿಬೇಕಾದ್ರೆ ತೊಳ್ಕೊಂಡು ನಾನು ಅಕ್ಕಿ ಹಾಕ್ತಾಯಿದ್ದೀನಿ. ಲೋ ಫ್ಲೇಮ್ ಕೊಟ್ಕೊಂಡು ಅಕ್ಕಿ ಹಾಕಿ. ನಾನು ಅಕ್ಕಿ ಮೊದಲೇ ನೆನೆಸಿರಲಿಲ್ಲ, ಕುದಿಬೇಕಾದ್ರೆ ಮಾತ್ರ ತೊಳೆದು ಹಾಕಿದ್ದೀನಿ. ಅದು ಚೆನ್ನಾಗಿ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳಿ. ಉಪ್ಪು ಖಾರ ಮೊದಲೇ ನೋಡ್ಕೊಂಡಿರಿ, ಯಾಕಂದರೆ ಮೊಟ್ಟೆ ಹಾಕ್ತೀವಿ. ಮೊಟ್ಟೆ ಹಾಕಿದ್ಮೇಲೆ ನಾವು ನೋಡೋದಕ್ಕೆ ಅಷ್ಟಾಗಲ್ಲ, ಮಿಕ್ಸ್ ಮಾಡೋದಕ್ಕಾಗಲ್ಲ. ಹಾಗಾಗಿ ಈಗಲೇ ಎಲ್ಲ ನೋಡ್ಕೊಳ್ಳಿ. ಇದು ಕುದೀತಾ ಇದೆ, ಕುದಿಯೋದಕ್ಕೆ ಬಿಡಬೇಕು ಸ್ವಲ್ಪ ಹೊತ್ತು.
ಇದಾದಮೇಲೆ ಒಂದು ನಿಮಿಷ ಕುದ್ದಾದಮೇಲೆ ಮೊಟ್ಟೆ ಹೊಡಿಬೇಕಾಗುತ್ತೆ. ನಾನೊಂದು 4 ಮೊಟ್ಟೆ ಹಾಕ್ತಾಯಿದ್ದೀನಿ. ನೀವು ಎಷ್ಟಾದರೂ ಹಾಕ್ಕೋಬೋದು ಮೊಟ್ಟೆ ಬೇಕಾದ್ರೆ ಬೇಯಿಸಿ ಸಹ ಹಾಕ್ಕೋಬೋದು. ಬಟ್ ನಾನು ಮೊಟ್ಟೆ ಒಡೆದು ಹಾಕೋದ್ರಿಂದ ಫ್ಲೇವರ್ ಚೆನ್ನಾಗಿ ಬರುತ್ತೆ. ಇನ್ನು ಮತ್ತು ಮೊಟ್ಟೆ ಹಾಕ್ಬಿಟ್ಟು ಕುದಿಯೋದಕ್ಕೆ ಬಿಡಬೇಕು. ಅದನ್ನು ಕಲಗಿಸೋಕ್ಕೆ ಹೋಗಬಾರ್ದು, ಯಾಕಂದರೆ ಎಲ್ಲ ಕಲ್ಕೋಗುತ್ತೆ. ಅದು ಆಲ್ರೆಡಿ ಕಲಗುತ್ತೆ, ಬಟ್ ಅಂಥವ್ರಿಗೂ ಮುಟ್ಟಕ್ಕೆ ಹೋಗಬಾರ್ದು. ಫುಲ್ಲು ಹೊಲ್ಟೋಗುತ್ತೆ, ಸ್ವಲ್ಪನೂ ಮೊಟ್ಟೆ ಇದೆ ಸಿಗೋಲ್ಲ. ಅದಾದಮೇಲೆ ಸ್ವಲ್ಪ ಹೊತ್ತು ಕುದ್ದಾದಮೇಲೆ ಅನ್ನ ರೆಡಿ ಆಗುತ್ತೆ. ಈ ಥರ ಬರುತ್ತೆ. ಒಂದು 5-10 ನಿಮಿಷ ಕುದಿಸ್ಬೇಕಾಗುತ್ತೆ, ನೀರೆಲ್ಲ ಅನ್ನ ಆಗೋಷ್ಟು ಕುದಿಸಾದ್ಮೇಲೆ ನೀವು ಈ ಥರ ಫೈನಲಾಗಿ ಈ ಥರ ಬರುತ್ತೆ. ಚೆನ್ನಾಗಿ ಕುದ್ದಾದಮೇಲೆ ಅನ್ನ ಹುಳಿಯಾಗಿ ಬರುತ್ತೆ. ಆಗ ಫ್ಲೇಮ್ನ ಆಫ್ ಮಾಡಿಬಿಟ್ಟು ನೀವು ತಟ್ಟೆಗೆ ಹಾಕ್ಕೊಂಡು ಸವಿಬೋದು. ಸೂಪರಾಗಿ ಚೆನ್ನಾಗಿರುತ್ತೆ. ನಿಮ್ಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.